ಜನವರಿ 22ರಂದು ಉದ್ಘಾಟನೆಗೊಳ್ಳಲಿರುವ ರಾಮ ಮಂದಿರ ಅಯೋಧ್ಯೆಯತ್ತ ಹರಿದು ಬರ್ತಾ ಇದೆ ರಾಮ ಭಕ್ತರ ದಂಡು. ರಾಮನ ಭಕ್ತರಿಗೆ ಉಳಿದುಕೊಳ್ಳೋದಕ್ಕೆ ಹೋಟೆಲ್ಗಳು ಸದ್ಯಕ್ಕೆ ಸಿಗ್ತಾ ಇಲ್ಲ. ರಾಮ ಜನ್ಮಭೂಮಿಯಲ್ಲಿ ಹೋಟೆಲ್ಗಳ ಸಾಮಾನ್ಯ ದರ ಕೂಡ ಸದ್ಯಕ್ಕೆ ಏರಿಕೆಯಾಗಿದೆ. 2,000 ರೂಪಾಯಿ ಇದ್ದಂತಹ ಹೋಟೆಲ್ ದರ ಈಗ ಏಕ್ದಮ್ 15ರಿಂದ 20,000ಕ್ಕೆ ಹೆಚ್ಚಳವಾಗಿದೆ. ಹೋಟೆಲ್ ದರ ಹೆಚ್ಚಳವಾಗಿರೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಜಗದೀಶ್ ಅಯೋಧ್ಯೆಗೆ ಆಗಮಿಸಿದ ರಾಮ ಭಕ್ತರನ್ನ ಮಾತನಾಡಿಸಿದ್ದಾರೆ. ಅವರು ಏನ್ ಹೇಳಿದ್ರು ಕೇಳೋಣ. ಅಯೋಧ್ಯೆಯ ರಾಮ ಮಂದಿರದ ಉದ್ಘಾಟನೆಗೆ ಈಗಾಗಲೇ ಕ್ಷಣಗಣನೆ ಆರಂಭ ಆಗಿದೆ. 22ನೇ ತಾರೀಕು ಆ ಉದ್ಘಾಟನೆ ಆಗುವಂತಹ ರಾಮ ಮಂದಿರಕ್ಕಾಗಿ ದೇಶ ವಿದೇಶಗಳಿಂದ ಮತ್ತೆ ದೇಶದ ಬಹಳಷ್ಟು ರಾಜ್ಯಗಳಿಂದಲೂ ಸಹಿತ ಭಕ್ತಾದಿಗಳು ಇದಕ್ಕೆ ಅಯೋಧ್ಯೆಗೆ ಬರ್ತಾ ಇದ್ದಾರೆ. ಆದರೆ ಇಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಯಾರಿಗೂ ಸಹಿತ ರೂಮ್ ಸಿಗದೆ ಇರುವಂತಹ ಪರಿಸ್ಥಿತಿ, ಊಟಕ್ಕೆ ಸಹಿತ ತೊಂದರೆ ಆಗುವಂತಹ ಪರಿಸ್ಥಿತಿ. ಹಾಗಾಗಿ ಯಾರೂ ಸಹಿತ ಬರಬೇಡಿ ಅನ್ನುವಂತಹ ವಿಚಾರವನ್ನ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ತಮ್ಮ ಸಂದೇಶದ ಮೂಲಕ ರವಾನೆಯನ್ನ ಮಾಡಿದ್ದಾರೆ. ಆದರೂ ಸಹಿತ ಭಕ್ತಾದಿಗಳು ರಾಮ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲಿ ನಾವು ಸಾಕ್ಷಿಯಾಗಬೇಕು ಅಂತ ಬಹಳಷ್ಟು ಭಾಗಗಳಿಂದ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಕರ್ನಾಟಕದಿಂದನೂ ಸಹಿತ ಬಹಳಷ್ಟು ಜನ ಬಂದಿದ್ದಾರೆ. ಅವ್ರ ಜೊತೆ ಮಾತಾಡ್ಸೋಣ. ಸರ್, ಇಲ್ಲಿ ಅಯೋಧ್ಯೆಗೆ ಬಂದಿದ್ದೀರಾ, ಇಲ್ಲೆಲ್ಲ ನಿಮಗೆ ವ್ಯವಸ್ಥೆ ಸಿಗ್ತಾ ಇದೆನಾ ಹೋಟೆಲ್ದೆಲ್ಲ ಇರೋದಕ್ಕೆ? ನಮಸ್ಕಾರ ಸರ್, ಜೈ ಶ್ರೀರಾಮ್. ನಾವು ಮೂಲತಃ ಕರ್ನಾಟಕದವರು. ಕರ್ನಾಟಕದಲ್ಲಿ ನಮ್ಮದು ಪ್ರಾಪರ್ ಉಡುಪಿ. ನಾವು ಇದ್ರ ಹಿಂದೆ ಒಂದು 3-4 ಸಲ ಬಂದು ಹೋಗಿದ್ದೀವಿ ಅಯೋಧ್ಯೆ ರಾಮ ಮಂದಿರಕ್ಕೆ. ಪ್ರಭು ಶ್ರೀರಾಮಚಂದ್ರನ ಮಂದಿರ ಯಾವ ರೀತಿ ಆಗ್ತಾ ಇದೆ, ಇಲ್ಲಿ ಎಲ್ಲ ಕೆಲಸ ಕಾರ್ಯಗಳೆಲ್ಲ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿ ಇದಕ್ಕೂ ಮುಂಚೆ ಒಂದು 2-3 ಸಲ ಬಂದು ಹೋಗಿದ್ದೀವಿ ಸರ್. ಆವಾಗ ನಮ್ಮ ಬಂದ ಭಕ್ತಾದಿಗಳಿಗೆ ಇರ್ಲಿಕ್ಕೆ ವ್ಯವಸ್ಥೆ ಆಗಲಿ, ಊಟ ಕಾಫಿದಾಗಲಿ ಅಷ್ಟು ಸಮಸ್ಯೆ ಇದ್ದಿಲ್ಲ. ಬಟ್ ಈಗ ಬರ್ತಾ ಸುಮಾರು ಒಂದು 15 ದಿನದಿಂದ ಒಂದು ತಿಂಗಳ ಹಿಂದೆಯಿಂದ ಇಲ್ಲಿ ತುಂಬ ಜನ ಭಕ್ತಾದಿಗಳು ಬೇರೆ ಬೇರೆ ರಾಜ್ಯದಿಂದ ಬರ್ತಿರೋದ್ರಿಂದ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಇರ್ಲಿಕ್ಕೆ ವ್ಯವಸ್ಥೆ ಆಗಲಿ, ಆಮೇಲೆ ಊಟ ಕಾಫಿ ತುಂಬ ಸಮಸ್ಯೆ ಆಗ್ತದೆ. ಎಸ್ಪೆಷಲಿ ನಮ್ಮ ದಕ್ಷಿಣ ಭಾರತ ದೇಶ ಆ ಕಡೆಯಿಂದ ಬಂದವರಿಗಂತೂ ಅಲ್ಲಿ ಫುಡ್ ಇಲ್ಲಿ ಅಡ್ಜಸ್ಟ್ ಆಗ್ತಾ ಇಲ್ಲ. ಕೆಲವೊಂದು ಜನ ಅನಿವಾರ್ಯ ಕಾರಣದಿಂದ ರಾಮ ಭಕ್ತಾದಿಗಳು ಬಂದು ರಾಮನ ದರ್ಶನ ಮಾಡಿ ಹೋಗ್ತಾ ಇದ್ದಾರೆ. ಆದರೆ ಇನ್ನು ಮುಂದೆ ಬರುವಂಥ ದಿನಗಳಲ್ಲಿ ಮಾತ್ರ ಈ ಸಮಸ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ ಸರ್. ಯಾಕಂದ್ರೆ ಅತಿ ಹೆಚ್ಚು ಭಕ್ತಾದಿಗಳು, ಅದು ಎಸ್ಪೆಷಲಿ ನಮ್ಮ ದೇಶದಲ್ಲೇ ಕರ್ನಾಟಕದಿಂದ ಅತಿ ಹೆಚ್ಚು ಭಕ್ತಾದಿಗಳು ಬರ್ತಾರೆ ಅನ್ನೋದು ಕನ್ಫರ್ಮ್ ಸರ್. ಈಗ 2,000 ರೂಪಾಯಿ ಇದಿರ್ತಕ್ಕಂಥ ಹೋಟೆಲ್ ರೇಟು 20,000 ರೂಪಾಯಿ, 15,000 ರೂಪಾಯಿ ಏರ್ತಾ ಇದೆ. ಬಹಳಷ್ಟು ಜನರಿಗೆ ಇರೋದಕ್ಕೂ ಸಹಿತ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಇಲ್ಲಿ ತುಂಬಾ ಕಷ್ಟ ಆಗ್ತದೆ. 2,000-3,000 ಕೊಟ್ಟು ಬರೋದು ತುಂಬಾ ಕಷ್ಟ ಆಗ್ತದೆ. ಯಾಕಂದ್ರೆ ನಾವು ಬೆಂಗಳೂರಿಂದ ಬರ್ಬೇಕಾದ್ರೆ ಫ್ಲೈಟಿಗೆ 6,000-7,000 ಆಗ್ತದೆ. ಇಲ್ಲಿ ರೂಮ್ಗೆ 4,000-5,000 ತಗೊಳ್ತಾ ಇದ್ದಾರೆ. ಸರಿಯಾದ ಊಟ ತಿಂಡಿ ಏನು ಸೌಕರ್ಯಗಳಿಲ್ಲ, ರೂಮ್ ಸರಿಯಾಗಿಲ್ಲ. ಸಣ್ಣ ಮನೆಗಳೆಲ್ಲ ರೂಮ್ ಮಾಡ್ಕೊಂಡು ಕೊಡ್ತಾರೆ, ಮನೆ ಲಾಡ್ಜಿಂಗ್ ಅಂತ. ಬಿಸಿನೀರು ವ್ಯವಸ್ಥೆ ಇಲ್ಲ, ತುಂಬಾ ಕಷ್ಟಕರ ಪರಿಸ್ಥಿತಿನೇ. ಎಲ್ಲದರ ನಡುವೆ ರಾಮ ಮಂದಿರದ ಉದ್ಘಾಟನೆ ಆಗ್ತಿದೆ, ಹೇಗೆ ಅನಿಸ್ತಿದೆ ನಿಮ್ಗೆಲ್ಲ? ಸರ್, ಈ ಸಮಸ್ಯೆಗಳೆಲ್ಲ ನಮಗೆ ತಾತ್ಕಾಲಿಕ ಸಮಸ್ಯೆಗಳು. ಮುಂದಿನ ದಿನಗಳು ಇದಕ್ಕೆಲ್ಲ ನಮ್ಮ ದೇಶದ ಪ್ರಧಾನಿಗಳಾಗಬಹುದು, ಇಲ್ಲಿಯ ಮುಖ್ಯಮಂತ್ರಿಗಳಾದಂಥ ಯೋಗಿಜಿ ಇದಕ್ಕೆಲ್ಲ ಸಕಲ ವ್ಯವಸ್ಥೆಯನ್ನು ಮಾಡ್ತಾರೆ ಅನ್ನೋದು 100% ಕನ್ಫರ್ಮ್ ಇದೆ. ನಮ್ಮ ಹಿಂದೂ ಭಕ್ತಾದಿಗಳಿಗೆ ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ. ಇಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ನಮಗೆ ಅದು ಎಲ್ಲದಕ್ಕಿಂತ ಹೆಚ್ಚು ರಾಮಲಲ್ಲನ ಪ್ರತಿಷ್ಠಾಪನೆ 22ಕ್ಕೆ ಆಗುವುದು ಅದೊಂದು ವಿಜೃಂಭಣೆ. ಯಾವುದೇ ರೀತಿಯ ಕಷ್ಟ ಇರಲಿ, ಯಾವುದೇ ರೀತಿಯ ಸಮಸ್ಯೆ ಇರಲಿ, ಊಟ ಇಲ್ಲ ಅಂದ್ರೂ ರಾಮಲನ್ನ ವಿಜೃಂಭಣೆಯಿಂದ ಪ್ರತಿಷ್ಠಾಪನೆ ಆಗುವುದು ಅದಕ್ಕಿಂತ ಹೆಚ್ಚಿದು ಯಾವುದೂ ಇಲ್ಲ ಸರ್. ಹಾಗೆ ಬರ್ತಾ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯ ವ್ಯವಸ್ಥೆ 100% ಮಾಡ್ತಾರೆ ಅನ್ನೋದೊಂದು ನಂಬಿಕೆ ಇದೆ. ನಾವು ಆಕ್ಚುಲಿ 22ಕ್ಕೆ ಪ್ರತಿಷ್ಠಾಪನೆ ದಿನ ಬರಬೇಕಂತ ಇತ್ತು ಸರ್. ಬಟ್ ಆವತ್ತು ನಮ್ಗೆ ಇಲ್ಲಿ ಬಂದು ರೀಚ್ ಆಗ್ತೀವಿ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ಎಸ್ಪೆಷಲಿ ಇವತ್ತೇ ಬಂದಿದ್ದೀವಿ ಸರ್. ಇದು ಕರ್ನಾಟಕದಿಂದ ಬಂದಿರತಕ್ಕಂತಹ ಜನರು ಹೇಳುವಂತಹ ಮಾತು. ರಾಮಲಲ್ಲನ ಪ್ರತಿಷ್ಠಾಪನೆಯನ್ನ ನೋಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಅಯೋಧ್ಯೆಗೆ ಬಂದಿದ್ದಾರೆ. ಬಟ್ ಅಯೋಧ್ಯೆಯಲ್ಲಿ ಕೆಲವೊಂದು ತೊಂದರೆಗಳಾಗೇ ಆಗುತ್ತೆ. ಯಾಕಂದ್ರೆ ಸ್ವತಃ ಪ್ರಧಾನಿ ಅವರು ಹೇಳಿದಾಗೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಜನರು ಬರ್ತಾ ಇರುವಂತಹ ಕಾರಣಕ್ಕಾಗಿ ಈ ರೀತಿಯಾದಂತಹ ತೊಂದರೆ ಆಗುತ್ತೆ. ಅದಕ್ಕೆ ಯಾರು ಸಹಿತ ಬರಬೇಡಿ ಅನ್ನುವಂತಹ ಸಂದೇಶವನ್ನ ಕೊಟ್ಟಿದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ಅಯೋಧ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.